ನೀಲಿಮಾ ತಂದೆ ಸ್ವರ್ಗವಾಸಿಗಳಾದ ನಂತರ ಅವಳ ಇಡೀ ಮನೆ ಜವಾಬ್ದಾರಿ ಅವಳ ತಲೆ ಮೇಲೆ ಬಿದ್ದಿತ್ತು. ಅದಕ್ಕೆ ಅವಳು ಚೈನೀಸ್ ಬೇಲ್ ಮಾಡೋ ಅಂತ ಅಂಗಡಿನ ಹಾಕೊಂಡಿದ್ಲು. ನೀಲಿಮಾ ಪ್ರತಿದಿನ ತಾನೇ ಚಟ್ನಿಗಳನ್ನ ಮಾಡ್ತಾ ಇದ್ಲು ಮತ್ತೆ ನೂಡಲ್ಸ್ ಅನ್ನು ಫ್ರೈ ಮಾಡ್ತಾ ಇದ್ಲು. ಸಂಜೆ 5 ಗಂಟೆಗೆ ಸರಿಯಾಗಿ ತನ್ನ ಗಾಡಿನ ಓಪನ್ ಮಾಡ್ತಾ ಇದ್ಲು. ಅಕ್ಕ, ನನಗೊಂದು ಚೈನೀಸ್ ಬೇಲ್ ಕೊಡಿ. ನನಗೂ ನನಗೆ 2 ಬೇಲ್ ಪಾರ್ಸಲ್ ಬೇಕು. ನೀಲಿಮಾ ಗಾಡಿ ಓಪನ್ ಮಾಡ್ತಿದ್ದ ಹಾಗೆ ಅವಳ ಅಂಗಡಿ ಹತ್ರ ತುಂಬಾ ಜನಗಳು ಸೇರ್ತಾ ಇದ್ರು. ನೀಲಿಮಾ ಒಬ್ಬೊಬ್ರಿಗೆ ಎಲ್ಲಾ ಗ್ರಾಹಕರಿಗೂ ಚೈನೀಸ್ ಬೇಲ್ ಅನ್ನ ಕೊಡ್ತಾ ಇದ್ಲು. ಅಕ್ಕ, ತುಂಬಾ ಟೇಸ್ಟ್ ಆಗಿದೆ. ಮಜಾ ಬಂದ್ಬಿಡ್ತು. ನಾಳೆ ನಾನು ವಾಪಸ್ ಬರ್ತೀನಿ. ಹಾ ಖಂಡಿತ ಬನ್ನಿ. ನೀಲಿಮಾ ಹೋಮ್ ಮೇಡ್ ಚಟ್ನಿ ಮತ್ತೆ ನೂಡಲ್ಸ್ ನ ಟೇಸ್ಟ್ ಬೇರೆ ಗಾಡಿಯವ್ರಿಗಿಂತ ವಿಭಿನ್ನವಾಗಿತ್ತು. ಆ ಟೇಸ್ಟೇ ಜನಗಳಿಗೆ ಇಷ್ಟ ಆಗ್ತಿತ್ತು. ಸ್ವಲ್ಪ ಹೊತ್ತಲ್ಲೇ ಗಾಡಿಲ್ ಹಾಕಿದ್ದಂತ ಎಲ್ಲಾ ವಸ್ತುಗಳು ಖಾಲಿ ಆಗಿ ಹೋಗ್ತಾ ಇತ್ತು. ಆಮೇಲೆ ಅವಳು ಮನೆಗ್ ವಾಪಸ್ ಬರ್ತಾ ಇದ್ಲು. ತಗೋ ಅಮ್ಮ, ಇವತ್ತಿನ ಸಂಪಾದನೆ. ವಾ, ಇವತ್ ನೀನು 600 ರೂಪಾಯಿ ಸಂಪಾದನೆ ಮಾಡಿದ್ಯಾ? ಹಾ, ಇವತ್ತು ಚಟ್ನಿ ಮತ್ತೆ ನೂಡಲ್ಸ್ ಜಾಸ್ತಿ ಮಾಡಿದ್ದೆ. ಒಳ್ಳೇದಮ್ಮ, ನಾಳೆಯಿಂದ ಇದೇ ತರ ಜಾಸ್ತಿ ಮಾಡು. ಸರಿ ಅಮ್ಮ. ನೀಲಿಮಾ ಬೇಕಾದ್ರೆ ಎಷ್ಟೇ ಜಾಸ್ತಿ ಅಡ್ಗೆ ಮಾಡಿದ್ರು ಸಹ ಅವಳು ಗಾಡಿ ಓಪನ್ ಮಾಡ್ತಿದ್ದ ಹಾಗೆ ಫಟಾಫಟ್ ಅಂತ ಖಾಲಿನೇ ಆಗೋಗ್ತಾ ಇತ್ತು. ಒಂದು ದಿನ ನೀಲಿಮಾ ತನ್ನ ಮನೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ಲು, ಅವಳು ಏನ್ ಮಾಡ್ಬೇಕು ಅಂತ. ಅಮ್ಮ, ಎಷ್ಟೇ ಜಾಸ್ತಿ ಚಟ್ನಿ ಮಾಡಿದ್ರು ಅಥವಾ ಎಷ್ಟೇ ಜಾಸ್ತಿ ನೂಡಲ್ಸ್ ಫ್ರೈ ಮಾಡಿದ್ರು ಎಲ್ಲ ಮುಗ್ದೋಗತ್ತೆ. ಅದು ಒಳ್ಳೆ ವಿಷಯನೇ ಅಲ್ವಾ ಅಮ್ಮ? ಅದೇನೋ ಸರಿನೇ ಅಮ್ಮ, ಆದ್ರೆ ಕೆಲವರು ಖಾಲಿ ಕೈಯಲ್ಲಿ ವಾಪಸ್ ಹೋಗ್ಬೇಕಾಗತ್ತೆ. ಅದಾಗ್ಲೇಬೇಕಲ್ಲಮ್ಮ. ಏನ್ ಮಾಡಕ್ಕಾಗತ್ತೆ ಹೇಳು? ನನ್ನ ಹತ್ರ ಒಂದ್ ಐಡಿಯಾ ಇದೆ. ಹೌದಾ? ಏನದು? ಅಕ್ಕ, ನೀನು ರೆಡಿಮೇಡ್ ನೂಡಲ್ಸ್ ಮತ್ತೆ ಚಟ್ನಿನೂ ಕೂಡ ಕೊಂಡ್ಕೋ. ಮಧ್ಯದಲ್ಲಿ ಅದನ್ನ ಬೇರೆ ಚಟ್ನಿಗೆ ಮಿಕ್ಸ್ ಮಾಡಿದ್ರೆ ಯಾರಿಗೂ ಏನೂ ಗೊತ್ತೇ ಆಗಲ್ಲ ಅಕ್ಕ. ಅದ್ ಹೇಗ್ ಹೇಳ್ತೀಯಾ ಗೊತ್ತಾಗಲ್ಲ ಅಂತ? ಅಯ್ಯೋ ಅಮ್ಮ, ಅಕ್ಕ ಮಾಡೋ ನೂಡಲ್ಸ್ ಮಧ್ಯದಲ್ಲಿ ರೆಡಿಮೇಡ್ ನೂಡಲ್ಸ್ ಇದ್ರೆ ಯಾರಿಗ್ ಗೊತ್ತಾಗತ್ತೆ ಇದು ಅಕ್ಕ ಮಾಡಿರೋದ ಅಥವಾ ರೆಡಿಮೇಡಾ ಅಂತ? ಹೇಳು. ನೀನ್ ಹೇಳುದೇನೋ ಸರಿಯಾಗೇ ಇದೆ, ಆದ್ರೆ ಸದ್ಯಕ್ಕೆ ನಾನು ಹೀಗೆಲ್ಲ ಮಾಡಲ್ಲ. ಸದ್ಯಕ್ಕೆ ನಾನು ಜಾಸ್ತಿ ನೂಡಲ್ಸೇ ಮಾಡ್ತೀನಿ. ಹಾ, ಇದೇ ಸರಿ ನೀಲಿಮಾ. ಮಾರನೇ ದಿನ ನೀಲಿಮಾ ದಿನ ಮಾಡ್ತಿದ್ದಕ್ಕಿಂತ ಡಬಲ್ ಚಟ್ನಿ ಮಾಡಿದ್ಲು ಮತ್ತೆ ಮೊದ್ಲಿಗಿಂತ ಡಬಲ್ ನೂಡಲ್ಸ್ ಅನ್ನ ಫ್ರೈ ಮಾಡಿದ್ಲು. ಇವತ್ತು ಎಲ್ರಿಗೂ ಸಿಗತ್ತೆ ಅಂತ ನಂಬ್ತೀನಿ. ಎಲ್ಲ ವಸ್ತುಗಳನ್ನ ತಗೊಂಡು ನೀಲಿಮಾ ಗಾಡಿಗೆ ಹೋಗ್ತಾಳೆ. ಇವತ್ತು ಆ ಗಾಡಿ ಹತ್ರ ಒಬ್ಬ ಫೇಮಸ್ ಫುಡ್ ವ್ಲಾಗರ್ ಬಂದ. ನಾವು ಬಂದಿದ್ವಿ ಅಕ್ಕನವರ ಚೈನೀಸ್ ಬೇಲ್ ತಿನ್ನೋದಕ್ಕೆ. ಕೇಳ್ಪಟ್ಟೆ ತುಂಬಾ ಟೇಸ್ಟಿ ಆಗಿದೆ ಅಂತ. ಬನ್ನಿ ನೋಡೋಣ. ವಾವ್, ಇದಂತೂ ತುಂಬಾ ಟೇಸ್ಟ್ ಆಗಿದೆ. ನೀವೆಲ್ಲರೂ ಇವರ ಅಂಗಡಿಗೆ ಬಂದು ಬೇಲ್ನ ಟೇಸ್ಟ್ ಮಾಡ್ಲೇಬೇಕು. ಆದಷ್ಟು ಬೇಗ ಬನ್ನಿ. ಆ ಫುಡ್ ವ್ಲಾಗರ್ ವಿಡಿಯೋ ವೈರಲ್ ಆಯ್ತು. ಯಾರೇ ಆ ವಿಡಿಯೋ ನೋಡಿದ್ರು ನೀಲಿಮಾ ಅಂಗಡಿಗೆ ಬರ್ತಾ ಇದ್ರು. ಈಗ ಮತ್ತೆ ನೀಲಿಮಾಗೆ ನೂಡಲ್ಸ್ ಮತ್ತೆ ಚಟ್ನಿ ಕಮ್ಮಿ ಆಗ್ತಾ ಇತ್ತು. ಒಂದು ಚೈನೀಸ್ ಬೇಲ್ ಕೊಡಿ ಅಕ್ಕ. ಅಣ್ಣ, ಎಲ್ಲಾನು ಮುಗ್ದೋಯ್ತಣ್ಣ, ದಯವಿಟ್ಟು ನೀವು ನಾಳೆ ಬನ್ನಿ. ನೀಲಿಮಾಗೆ ಕಸ್ಟಮರ್ನ ಖಾಲಿ ಕೈಯಲ್ಲಿ ಕಳ್ಸೋದು ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಅವಳಿವತ್ತು ವಾಪಸ್ ಮನೆಗ್ ಬಂದಾಗ, ಅಮ್ಮ, ಆ ವೈರಲ್ ವಿಡಿಯೋ ಇಂದಾಗಿ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗಿದೆ. ತುಂಬಾ ಒಳ್ಳೇದಲ್ವಮ್ಮ? ಅದೇನೋ ಸರಿನೇ, ಆದ್ರೆ ಇವತ್ತು ಎಲ್ಲ ಮುಗ್ದೋಯ್ತು. ನನ್ಗೆ ಕಸ್ಟಮರ್ನ ಬರೀ ಕೈಯಲ್ಲಿ ಕಳ್ಸೋದು ಇಷ್ಟ ಆಗಲ್ಲ ಅಮ್ಮ. ಅರೆ ಅಕ್ಕ, ನಾನ್ ಹೇಳ್ತಾ ಇದೀನಲ್ಲ, ನನ್ನ ಐಡಿಯಾನ ಯೂಸ್ ಮಾಡು. ಹಾ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನಾನು ಮಾರ್ಕೆಟ್ಗೆ ಹೋಗಿ ಎಲ್ಲ ತರ್ತೀನಿ. ಇದಲ್ವಾ ಮಾತು ಅಂದ್ರೆ? ಮಾರನೇ ದಿನ ಬೆಳಿಗ್ಗೆ ನೀಲಿಮಾ ಮಾರ್ಕೆಟ್ಗೆ ಹೋಗಿ ಎಲ್ಲಾನು ತಗೊಂಡ್ ಬರ್ತಾಳೆ, ಜೊತೆಗೆ ದೊಡ್ಡ ದೊಡ್ಡ ನೂಡಲ್ಸ್ ಪ್ಯಾಕ್ನು ಕೂಡ. ನೀಲಿಮಾ ತನ್ನ ಪ್ರತಿದಿನ ಥರ ಚಟ್ನಿನ ಮಾಡಿ ನೂಡಲ್ಸ್ ಅನ್ನು ಫ್ರೈ ಮಾಡ್ಕೋತಾಳೆ. ಈ ಎಲ್ಲಾ ವಸ್ತುಗಳನ್ನ ತಗೊಂಡು ತನ್ನ ಗಾಡಿಗೆ ಹೋಗ್ತಾಳೆ. ಪ್ರತಿದಿನ ಥರ ನೀಲಿಮಾ ಗಾಡಿ ಓಪನ್ ಮಾಡ್ತಿದ್ದ ಹಾಗೆ ಜನಗಳ ಗುಂಪೇ ಬರುತ್ತೆ. ನನಗೆ 2 ಚೈನೀಸ್ ಬೇಲ್ ಪಾರ್ಸಲ್. ನನಗೂ ಬೇಕು. ನೀಲಿಮಾ ಕೈ ಓಡ್ತಾನೆ ಇತ್ತು. ನಿಧಾನವಾಗಿ ಡಬ್ಬದಲ್ಲಿ ಚಟ್ನಿ ಕಮ್ಮಿ ಆಗ್ತಾ ಹೋಯ್ತು. ನನ್ಗನ್ಸತ್ತೆ ಮಾರ್ಕೆಟ್ ಇಂದ ತಂದಿರೋ ಚಟ್ನಿನ ಮಿಕ್ಸ್ ಮಾಡ್ಬೇಕು ಮತ್ತೆ ನೂಡಲ್ಸ್ನು ಕೂಡ. ಆಮೇಲೆ ನೀಲಿಮಾ ತನ್ನ ಚಟ್ನಿ ಜೊತೆಗೆ ಹೊರಗಡೆ ಚಟ್ನಿನೂ ಮಿಕ್ಸ್ ಮಾಡಿದ್ಲು ಮತ್ತೆ ಫ್ರೈಡ್ ನೂಡಲ್ಸ್ ಜೊತೆಗೆ ಹೊರಗಡೆಯಿಂದ ತಂದಿದ್ ನೂಡಲ್ಸ್ ಮಿಕ್ಸ್ ಮಾಡ್ಕೊಂಡ್ಲು. ನನಗೆ 2 ಚೈನೀಸ್ ಬೇಲ್ ಬೇಕು. ಹಾ, ಕೊಡ್ತಾ ಇದೀನಿ. ನೀಲಿಮಾ ಪ್ರತಿದಿನದ ಹಾಗೆ ಚೈನೀಸ್ ನೂಡಲ್ಸ್ ಅನ್ನ ಮಾಡಿ ಮಾಡಿ ತಿನ್ನಿಸ್ತಾ ಇದ್ಲು. ಅಕ್ಕ, ಟೇಸ್ಟ್ ಅಲ್ಲೇನೋ ವ್ಯತ್ಯಾಸ ಇದೆ. ಮುಂಚಿನ ತರ ಇಲ್ಲ, ಆದ್ರೂ ಚೆನ್ನಾಗಿದೆ. ನೀಲಿಮಾಗೆ ಖುಷಿ ಆಯ್ತು ಹೊರಗಡೆಯಿಂದ ತಂದಂತ ವಸ್ತುಗಳು ಜನಗಳಿಗೆ ಇಷ್ಟ ಆಗ್ತಿತ್ತು ಅಂತ. ಮತ್ತಿನ್ನೇನು, ಪ್ರತಿದಿನ ನೀಲಿಮಾ ತಾನ್ ಮಾಡಿರೋ ಚಟ್ನಿಗೆ ಹೊರಗಡೆಯಿಂದ ತಂದಿರೋಂತ ಚಟ್ನಿನ ಮಿಕ್ಸ್ ಮಾಡ್ತಾ ಇದ್ಲು. ಯಾರಿಗೂ ರುಚಿನಲ್ಲಿ ವ್ಯತ್ಯಾಸ ಗೊತ್ತಾಗ್ಲಿಲ್ವೇನಮ್ಮ?
ಇಲ್ಲಮ್ಮ, ಬದ್ಲಿಗೆ ಎಲ್ರು ಚಪ್ಪರ್ಸ್ಕೊಂಡ್ ತಿಂತಾ ಇದ್ರು. ಒಳ್ಳೇದು ಬಿಡು, ಛಾಯಾ ಐಡಿಯಾ ಕೆಲ್ಸ ಮಾಡ್ತಿದೆ ಅಂತ ಅನ್ಸತ್ತೆ. ನೀಲಿಮಾ ಕಷ್ಟ ಕಮ್ಮಿ ಆಯ್ತು ಅಂತ ಅಮ್ಮ ಅನ್ಕೊಂಡಿದ್ರು. ನಿಧಾನವಾಗಿ ನೀಲಿಮಾ ಮನೇಲ್ ಮಾಡ್ತಾ ಇದ್ದಂತ ವಸ್ತು ಕಮ್ಮಿ ಆಗ್ತಿತ್ತು. ಹೆಚ್ಚಿನ ವಸ್ತುಗಳನ್ನ ಹೊರಗಡೆಯಿಂದ ಕೊಂಡ್ಕೋತಾ ಇದ್ಲು. ಆದ್ರೆ ಇವಾಗ್ಲೂ ಅವಳ ಗಾಡಿ ಹತ್ರ ಜನಗಳು ಸೇರಿರ್ತಿದ್ರು. ಆಮೇಲೆ ಒಂದು ದಿನ ನೀಲಿಮಾ ಗಾಡಿ ಪಕ್ಕದಲ್ಲೇ ಅಶೋಕ್ ಚೈನೀಸ್ ಗಾಡಿ ಹಾಕ್ತ. ಅವನು ಶೇಜ್ವಾನ್ ಚಟ್ನಿ ಮತ್ತೆ ನೂಡಲ್ಸ್ ಹೊರಗಡೆ ಮಾರ್ಕೆಟ್ ಇಂದಾನೇ ತರ್ತಿದ್ದ. ನೀಲಿಮಾ ಕಸ್ಟಮರ್ ಅಶೋಕ್ ಬೇಲನ್ ಕೂಡ ಚೆಕ್ ಮಾಡ್ತಾರೆ. ಇದಂತೂ ಸೇಮ್ ನೀಲಿಮಾ ತರಾನೇ ಇದೆ. ಏನು ನಿಜವಾಗ್ಲೂ? ಒಬ್ಬೊಬ್ರಾಗೆ ಕಸ್ಟಮರ್ ಬಂದು ಅಶೋಕ್ ಹತ್ರನೂ ತಿಂದು ನೋಡ್ತಾರೆ. ಅವ್ರಿಗೆ ಅದು ಕೂಡ ಇಷ್ಟ ಆಗತ್ತೆ. ಅಶೋಕ್ ತುಂಬಾ ಚಾಲಾಕಿ ಆಗಿದ್ದ. ಅವನು ಕಸ್ಟಮರ್ಸ್ನ ತನ್ನ ಕಡೆ ಎಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ದ. ಹಾಗಾಗಿ ಅವನು ಚೈನೀಸ್ ಬೇಲ್ ಪ್ರೈಸ್ ಅನ್ನ 10 ರೂಪಾಯಿ ಬದಲಿಗೆ 8 ರೂಪಾಯಿ ಇಟ್ಟಿದ್ದ. ಅರೆ ವಾ, ಬರೀ 8 ರೂಪಾಯಿಗ? ಒಳ್ಳೆಯದೇ. ಹೇಗಿದ್ರು ಇಬ್ರು ಟೇಸ್ಟ್ ಕೂಡ ಒಂದೇ ತರ ಇದೆ. ಅದು ಹೌದು. ಕಮ್ಮಿ ದುಡ್ಡಿದ್ದ ಕಾರಣ ಅಶೋಕ್ ಗಾಡಿ ಮುಂದೆ ಜನಗಳ ಗುಂಪೇ ಸೇರಿತ್ತು. ಮತ್ತೆ ನೋಡ್ತಾ ನೋಡ್ತಾ ನೀಲಿಮಾ ಗಾಡಿ ಖಾಲಿ ಆಗೋಯ್ತು. ಇವತ್ತು ಮೊದಲನೇ ಬಾರಿಗೆ ನೀಲಿಮಾ ತಂದಂತ ವಸ್ತುಗಳು ಖಾಲಿ ಆಗಿರ್ಲಿಲ್ಲ. ಅವಳು ಬೇಜಾರ್ ಮಾಡ್ಕೊಂಡು ಮನೆಗ್ ಬಂದ್ಲು. ಏನಾಯ್ತಮ್ಮ? ಅಶೋಕ್ ನನ್ ಗಾಡಿ ಪಕ್ಕದಲ್ಲೇ ಒಂದು ಚೈನೀಸ್ ಬೇಲ್ ಗಾಡಿ ಓಪನ್ ಮಾಡಿದಾನೆ. ಮತ್ತೆ ಬೆಲೆ 8 ರೂಪಾಯಿ ಇಟ್ಟಿದ್ದಾನೆ. ಹಾಗಾಗಿ ನನ್ನ ಹತ್ರ ಯಾರೂ ಬರ್ತಿಲ್ಲ. ಹಾಗಾದ್ರೆ ಅಕ್ಕ, ನೀನು ಕಮ್ಮಿ ಮಾಡು. ಆದ್ರೆ ಅದರಿಂದ ಲಾಭ ಕಮ್ಮಿ ಆಗಲ್ವಾ? ಪರವಾಗಿಲ್ಲ ಅಕ್ಕ, ಕೊನೆ ಪಕ್ಷ ಎಲ್ಲ ವ್ಯಾಪಾರ ಆಗತ್ತೆ. ಹಾ. ಮಾರನೇ ದಿನ ನೀಲಿಮಾ ಹೊಸ ಬೋರ್ಡ್ ಅನ್ನ ಹಾಕ್ತಾಳೆ. ಅವಳು 7 ರೂಪಾಯಿ ಪ್ಲೇಟ್ ಅಂತ ಇಟ್ಟಿರ್ತಾಳೆ. 7 ರೂಪಾಯಿ ಬೋರ್ಡ್ ಅನ್ನ ನೋಡಿ ಕಸ್ಟಮರ್ಸ್ ನೀಲಿಮಾ ಗಾಡಿ ಕಡೆ ಹೋಗ್ತಾರೆ. ಈಗಂತೂ ಏನಾದ್ರೂ ಮಾಡ್ಲೇಬೇಕು. ಅಶೋಕ 8 ರೂಪಾಯಿಯಿಂದ 5 ರೂಪಾಯಿ ಮಾಡಿದಾನೆ. 5 ರೂಪಾಯಿಗೆ ಚೈನೀಸ್ ಬೇಲ್. ಇವಾಗಂತೂ ನಾನು 2 ತಿಂತೀನಿ. ಮತ್ತೊಂದು ಸಲ ಜನಗಳು ಮತ್ತೆ ಅಶೋಕ್ ಗಾಡಿಗೆ ಹೋಗ್ತಾರೆ. ನೀಲಿಮಾ ತಲೆ ಚೆಚ್ಕೋತಾಳೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವಳಿಗೆ ಅರ್ಥನೇ ಆಗೋದಿಲ್ಲ. ಎಷ್ಟೋ ಹೊತ್ತು ಅಲ್ಲೇ ಕೂತಿದ್ದು ಆಮೇಲೆ ಅವಳು ಮನೆಗ್ ವಾಪಸ್ ಬರ್ತಾಳೆ. ನನ್ನ ಐಡಿಯಾ ಕೆಲ್ಸ ಮಾಡ್ತಲ್ವಾ ಅಕ್ಕ? ಇಲ್ಲ, ಅಶೋಕ್ 5 ರೂಪಾಯಿ ಮಾಡ್ಬಿಟ್ಟ ಬೆಲೆನ. ನಾನ್ ಎಲ್ಲ ವಸ್ತುನ ಇವತ್ತು ವಾಪಸ್ ತಂದೆ. 5 ರೂಪಾಯಿಗಿಂತ ಕಮ್ಮಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ತೀಯಾ? ನಿನ್ ಮಾತನ್ನ ನಾನು ಕೇಳಲೇಬಾರ್ದಾಗಿತ್ತು. ನನ್ ಚೈನೀಸ್ ಬೇಲ್ ಗಾಡಿ ಚೆನ್ನಾಗ್ ನಡ್ಕೊಂಡ್ ಹೋಗ್ತಾ ಇತ್ತು. ಆದ್ರೆ ನಾನು ದುರಾಸೆ ಪಟ್ಟು ಮಾರ್ಕೆಟ್ ಇಂದ ವಸ್ತುಗಳನ್ನ ತಂದು ನನ್ನ ಅವನತಿಗೆ ನಾನೇ ಕಾರಣ ಆಗೋದೆ. ನಾನು ದುರಾಸೆ ಪಡ್ಬಾರ್ದಾಗಿತ್ತು. ಆದ್ರೆ ಈಗ ನೀನ್ ಏನ್ ಮಾಡ್ತೀಯಮ್ಮ? ಅದನ್ನೇ ಮತ್ತೆ ಪುನಃ ನಾನು ಚಟ್ನಿ ಮತ್ತೆ ನೂಡಲ್ಸ್ ನ ಫ್ರೈ ಮಾಡಿ ತಗೊಂಡ್ ಹೋಗ್ತೀನಿ. ಚೈನೀಸ್ ಬೇಲ್ ಮಾಡ್ತೀನಿ ಪೂರ್ತಿ ನಿಯತ್ತಿಂದ. ಮಾರನೇ ದಿನ ನಿಯತ್ತಿಂದ ಚಟ್ನಿ ಮತ್ತೆ ನೂಡಲ್ಸ್ ಫ್ರೈ ಮಾಡಕ್ಕೆ ಶುರು ಮಾಡಿದ್ಲು ನೀಲಿಮಾ. ಮತ್ತೆ ಸಂಜೆ ಅವಳು ತನ್ನ ಗಾಡಿಗೆ ಹೋಗ್ತಾಳೆ. ನೀಲಿಮಾ ಬೋರ್ಡ್ ಅನ್ನ ಚೇಂಜ್ ಮಾಡಿ 10 ರೂಪಾಯಿ ಅಂತ ಹಾಕೋತಾಳೆ. ಅದ್ರ ಮೇಲೆ ಅವಳು ಬರೀತಾಳೆ ಹೋಮ್ ಮೇಡ್ ಅಂತ. ಸ್ವಲ್ಪ ಹೊತ್ತಿನ ತನಕ ನೀಲಿಮಾ ಗಾಡಿ ಹತ್ರ ಕಸ್ಟಮರ್ಸೇ ಇರೋದಿಲ್ಲ. ಆದ್ರೆ ಆಮೇಲೆ ಒಂದ್ ಹೆಂಗ್ಸ್ ಬರ್ತಾರೆ. ನಿಮ್ಮ ಚೈನೀಸ್ ಬಿಲ್ ಯಾಕೆ ಕಾಸ್ಟ್ಲಿ ಇದೆ ಅಕ್ಕ? ನನ್ನ ಚಟ್ನಿ ಮತ್ತೆ ನೂಡಲ್ಸ್ ಹೋಮ್ ಮೇಡ್, ಅದಕ್ಕೆ. ಈ ತರ ರುಚಿಯಾದಂತ ನೂಡಲ್ಸ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ. ಒಂದ್ ಚೈನೀಸ್ ಬೇಲ್ ಕೊಡಿ. ಹಾ, ನೀಲಿಮಾ ಆ ಹೆಂಗ್ಸಿಗೆ ಚೈನೀಸ್ ಬೇಲ್ ಅನ್ನ ಕೊಡ್ತಾಳೆ. ವಾ, ತುಂಬಾ ರುಚಿಯಾಗಿದೆ. ಇಲ್ಲಿವರೆಗೂ ಈ ತರದ ಚೈನೀಸ್ ಬೇಲ್ನ ನಾನ್ ತಿಂದೇ ಇಲ್ಲ. ನಿಧಾನವಾಗಿ ನೀಲಿಮಾಳ ರೆಗ್ಯುಲರ್ ಕಸ್ಟಮರ್ ನೀಲಿಮಾ ಬೇಲ್ ಅನ್ನ ಚೆಕ್ ಮಾಡ್ತಾರೆ. ಇದಂತೂ ಸೇಮ್ ಹಳೆ ತರಾನೇ ಇದೆ. ಮಜಾ ಬಂದ್ಬಿಡ್ತು. ಮತ್ತಿನ್ನೇನು, ಎಲ್ಲಾ ಕಸ್ಟಮರು ಮತ್ತೊಂದ್ಸಲ ನೀಲಿಮಾ ಗಾಡಿ ಹತ್ರ ವಾಪಸ್ ಬರ್ತಾರೆ. ಅಶೋಕ್ ಗಾಡಿನಲ್ಲಿ ಬೆಲೆ ಏನೋ ಕಮ್ಮಿ ಇತ್ತು. ಆದ್ರೆ ಯಾರು ಕೂಡ ಅಲ್ಲಿಗೆ ತಿರುಗು ನೋಡ್ತಿರ್ಲಿಲ್ಲ. ಅಶೋಕ್ ಯೋಚನೆ ಮಾಡ್ತಿದ್ದ ಮುಂದೆ ಏನ್ ಮಾಡ್ಬೇಕು ಅಂತ. ಆದ್ರೆ ನೀಲಿಮಾಳ ಒರಿಜಿನಲ್ ಚೈನೀಸ್ ಬೇಲ್ ಮುಂದೆ ಯಾವ್ದೂ ಇರ್ಲಿಲ್ಲ. ಮತ್ತೊಂದು ಸಲ ನೀಲಿಮಾಳ ವ್ಯಾಪಾರ ಜಾಸ್ತಿ ಆಯ್ತು. ಅವಳಿಗೆ ಖುಷಿ ಆಯ್ತು. ಇನ್ಯಾವತ್ತೂ ಕೂಡ ದುರಾಸೆ ಪಟ್ಕೊಂಡು ಹಿಂದಿನ ಕೆಲ್ಸಕ್ಕೆ ಅವಳು ಹೋಗ್ಲೇ ಇಲ್ಲ. ಆಕಾಂಕ್ಷಾ ಕುಟುಂಬ ರಿಷಿಕೇಶದಲ್ಲಿತ್ತು. ಆಕಾಂಕ್ಷಾ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆದ ನಂತರ ಅವಳಪ್ಪ ಅವಳ ಓದನ್ನ ನಿಲ್ಲಿಸ್ಬಿಡ್ತಾರೆ. ಆಕಾಂಕ್ಷಾ ತಾಯಿ ಅವ್ರ ಅಪ್ಪನ ಹತ್ರ ಹೇಳ್ತಾಳೆ, ಸುರೇಂದರ್, ಆಕಾಂಕ್ಷಾ ಓದನ್ನ ನಿಲ್ಸೋದು ಒಳ್ಳೆ ವಿಷಯ ಅಲ್ಲ. ಅವಳಿಗೆ ಕೆಲ್ಸ ಸಿಗೋ ತನಕ ಅವಳಿನ್ನೂ ಓದ್ತಾ ಇರೋದು ಒಳ್ಳೇದು ಅಂತ ನನ್ಗನ್ಸತ್ತೆ. ಆಕಾಂಕ್ಷಾ ಕೆಲ್ಸ ಮಾಡೋ ಅವಶ್ಯಕತೆ ಇಲ್ಲ. ಯಾದವ್ ಅವ್ರ ಮಗ ಈಗ ಪೊಲೀಸ್ ಆಗಿದ್ದಾನೆ. ನಿನ್ಗೆ ಗೊತ್ತಲ್ವಾ, ನಾನು ಮತ್ತೆ ರಾಕೇಶ್ ಯಾದವ್ ಎಷ್ಟು ವರ್ಷದ ಗೆಳೆಯರು ಅಂತ. ನಾನು ಆಕಾಂಕ್ಷಾಳ ಮದುವೆನ ರಾಕೇಶ್ ಅವ್ರ ಮಗನ್ಗೆ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಕೆಲ್ಸ ಸಿಕ್ಕಿರೋದು ಹುಡ್ಗನ್ಗೆ. ಹುಡ್ಗನ್ ಮೇಲೆ ಡಿಪೆಂಡ್ ಆದ್ರೆ ಹುಡ್ಗಿ ಯಾವಾಗ ಇಂಡಿಪೆಂಡೆಂಟ್ ಆಗೋದು? ಮುಂದಿನ ಭವಿಷ್ಯ ಯಾರಿಗ್ ಗೊತ್ತು? ನೀನೇನ್ ತಮಾಷೆ ಮಾಡ್ತಿದ್ಯಾ?
ಹುಡುಗ ಸರ್ಕಾರದ ಕೆಲಸ ಮಾಡ್ತಿದ್ದಾನೆ. ಆಕಾಂಕ್ಷ ಅವನ ಮದ್ವೆ ಆದ್ರೆ ಆಕಾಂಕ್ಷಗೆ ಕೆಲಸ ಮಾಡೋ ಅಗತ್ಯ ಏನು ಗೊತ್ತಾಯ್ತಾ? ನಾನಿರ್ಬೇಕಂದ್ರೆ ನೀನು ಕೆಲಸ ಮಾಡೋ ಅಗತ್ಯ ಯಾವತ್ತಾದ್ರೂ ಬಂತಾ? ಹೇಳು ನನ್ಗೆ. ಸುರೇಂದರ್ ತನ್ನ ಹೆಂಡತಿ ಬಾಯನ್ನ ಮುಚ್ಚಿಬಿಡ್ತಾನೆ. ಮತ್ತೆ ಸ್ವಲ್ಪ ದಿನದ ನಂತರ ಮದ್ವೆನ ಪಕ್ಕಾ ಮಾಡ್ಕೊಳ್ಳೋದಿಕ್ಕೆ ಯಾದವ್ ಮನೆಗೆ ಹೋಗ್ತಾನೆ. ರಾಕೇಶ್, ನಮ್ಮಿಬ್ಬರ ಕುಟುಂಬದ ಬಗ್ಗೆ ಗೊತ್ತೇ ಇದೆ. ನಾವು ನೇರವಾಗಿ ಮದ್ವೆ ದಿನನ ಫಿಕ್ಸ್ ಮಾಡ್ಬಿಡೋಣ. ಹಾಗೆ ಹೇಗ್ ಡೇಟ್ ಫಿಕ್ಸ್ ಮಾಡಕ್ಕಾಗುತ್ತೆ? ಮೊದ್ಲು ವರದಕ್ಷಿಣೆ ಮಾತಾಡ್ಬೇಕಲ್ವಾ? ನೀನ್ ಇವತ್ವರೆಗೂ ಯಾವತ್ತು ವರದಕ್ಷಿಣೆ ಬಗ್ಗೆ ಮಾತಾಡ್ಲೇ ಇಲ್ಲ. ಆದ್ರೇನು, ನಾನ್ ನನ್ನ ಮಗಳ ಮದ್ವೆಗೆ ಎಲ್ಲಾ ಸಾಮಾನನ್ನು ಕೊಟ್ಟೆ ಕೊಡ್ತೀನಿ. ನನ್ನ ಮಗ ಸರ್ಕಾರದ ಕೆಲ್ಸದಲ್ಲಿದ್ದಾನೆ, ಹಾಗಾಗಿ ವರದಕ್ಷಿಣೆ ಬಗ್ಗೆ ಮಾತಾಡ್ಲೇಬೇಕು. ನಮ್ಗೆ ವರದಕ್ಷಿಣೆ ಜೊತೆಗೆ ಒಂದು ಕಾರು ಮತ್ತೆ 10 ಲಕ್ಷ ಹಣ ಬೇಕು. ಸುರೇಂದರ್ ಹೇಗೋ ಮಾಡಿ ಕಾರನ್ನಂತೂ ಹೊಂಚ್ಬಿಡ್ತಾನೆ. ಆದ್ರೆ ಅವನು ಕ್ಯಾಶ್ ಅನ್ ಮಾತ್ರ 7 ಲಕ್ಷ ಮಾತ್ರ ಕೊಡಕ್ಕಾಗೋದು. ಹೇಗೋ ಮಾಡಿ ಮದ್ವೆ ಏನೋ ಆಗೋಯ್ತು. ಆದ್ರೆ ರಾಕೇಶ್ ಕುಟುಂಬ ಮದ್ವೆ ಸಮಯದಲ್ಲಿ ಅವ್ರ ಮುಖಾನ ಊದಿಸ್ಕೊಂಡಿದ್ರು. ಮದ್ವೆ ಆದ್ಮೇಲೂ ಕೂಡ ಪ್ರತಿದಿನ ಆಕಾಂಕ್ಷ ಅವ್ರ ಅತ್ತೆ ಮನೆಯಲ್ಲಿ ಬೈಸ್ಕೋಬೇಕಾಗಿತ್ತು. ಅವಳ ಗಂಡ ರಾಹುಲ್ ದುಡ್ಡುಗೋಸ್ಕರ ಪ್ರತಿದಿನ ಅವಳಿಗೆ ಕಷ್ಟ ಕೊಡ್ತಿದ್ದ. ನಿಮ್ಮಪ್ಪ ನನಗೆ ಮದ್ವೆ ದಿನ 7 ಲಕ್ಷ ಅಷ್ಟೇ ಕೊಟ್ಟಿದ್ದು. ನಿಮ್ಮಪ್ಪನ ಅರ್ಧ ದುಡಿಮೆ ನನಗೆ ಪ್ರತಿ ತಿಂಗಳು ಬರ್ಬೇಕು. ನಿಮಗೇನ್ ತಲೆ ಕೆಟ್ಟಿದ್ಯಾ? ನನ್ಗೊಬ್ಳು ತಂಗಿ ಇದ್ದಾಳೆ. ಮನೆಯಲ್ಲಿ ಎಷ್ಟು ಖರ್ಚಿರತ್ತೆ ಗೊತ್ತಾ? ಅವರಿಗೆ ದುಡ್ಡಿನ ಅಗತ್ಯ ಇರೋದಿಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ಮನೆಯಿಂದ ದುಡ್ಡು ತಗೊಂಬಾ, ಇಲ್ಲಂದ್ರೆ ನಿನ್ಗೆ ಡೈವರ್ಸ್ ಕೊಡ್ತೀನಿ. ಆಕಾಂಕ್ಷ ಮದ್ವೆ ಮುರಿಬಾರ್ದು ಅನ್ನೋ ಕಾರಣಕ್ಕೆ ಆಕಾಂಕ್ಷ ತಂದೆ ಅವ್ರ ಸ್ಯಾಲ್ರಿನಲ್ಲಿ ಒಂದು ಭಾಗನ ಅವಳ ಗಂಡನ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಒಂದಿನ ಆಕಾಂಕ್ಷ ತಂದೆ ಆಕ್ಸಿಡೆಂಟ್ ಆಗೋಗತ್ತೆ. ಅವ್ರನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ದುಡ್ಡು ಖರ್ಚಾಯ್ತು. ಆದ್ರೆ ಸುರೇಂದರ್ ಬದುಕುಳಿಲಿಲ್ಲ. ಆಕಾಂಕ್ಷ ತಾಯಿಯ ತಲೆ ಮೇಲೆ ಕಷ್ಟಗಳ ಸುರಿಮಳೆ ಶುರುವಾಯ್ತು. ಅವ್ರ ಕೊನೆ ಮಗಳು ಓದೋದ್ರ ಖರ್ಚನ್ನ ನಿಭಾಯಿಸ್ಬೇಕಾಗಿತ್ತು. ಜೊತೆಗೆ ಮನೆ ಖರ್ಚಂತೂ ಇದ್ದೇ ಇತ್ತು. ಇನ್ಕಮ್ ಯಾವ್ದೇ ಸೋರ್ಸ್ ಇರ್ಲಿಲ್ಲ. ಎಲ್ಲಾ ದುಡ್ಡು ಸುರೇಂದರ್ ಟ್ರೀಟ್ಮೆಂಟಿಗೆ ಮತ್ತೆ ಆಕಾಂಕ್ಷ ಮದ್ವೆನಲ್ಲಿ ಖರ್ಚಾಗೋಗಿತ್ತು. ಆಕಾಂಕ್ಷ ತಾಯಿಯ ತಲೆನಲ್ಲಿ ಒಂದು ಐಡಿಯಾ ಬಂತು. ಅವ್ರ ಮನೆ ರಸ್ತೆ ಬದಿನಲ್ಲೇ ಇತ್ತು. ಪ್ರತಿ ವರ್ಷ ರಿಷಿಕೇಶ್ಗೆ ಟೂರಿಸ್ಟ್ಗಳ ಸುರಿಮಳೆನೇ ಬರ್ತಾ ಇತ್ತು. ಆಕಾಂಕ್ಷ ತಾಯಿ ಮನೆನೇ ರೆಸ್ಟೋರೆಂಟ್ ಆಗಿ ಬದಲಾಯಿಸಿದ್ರು. ತಾಯಿ ತನ್ನ ಸಣ್ಣ ಮಗಳ ಜೊತೆ ಸೇರ್ಕೊಂಡು ರೆಸ್ಟೋರೆಂಟ್ನ ನಡೆಸ್ತಾ ಇದ್ರು. ಒಂದು ದಿನ ಆಕಾಂಕ್ಷ ಅಳ್ತಾ ಅಳ್ತಾ ತನ್ನ ಅಮ್ಮನ ಹತ್ರ ಬರ್ತಾಳೆ. ಏನಾಯ್ತು ಆಕಾಂಕ್ಷ? ನಿನ್ನ ಅತ್ತೆ ಮನೆಯವರು ಮತ್ತೆ ನಿನ್ಗೆ ತೊಂದರೆ ಕೊಡ್ತಾ ಇದ್ದಾರಾ? ಅಮ್ಮ, ರಾಕೇಶ್ ನನ್ಗೆ ಡಿವೋರ್ಸ್ ಮಾಡಿದ್ದಾರೆ. ಮದುವೆಗೆ ಮುಂಚೆ ನಾನು ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕಾಗಿತ್ತಮ್ಮ. ಇವತ್ ನಾನು ಯಾರಿಗೂ ಹೊರೆ ಆಗಿರ್ತಾ ಇರ್ಲಿಲ್ಲ ಅಮ್ಮ. ಮಗಳೇ, ಆಗೋಗಿದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಯಾವ್ದೇ ಪ್ರಯೋಜನ ಇಲ್ಲಮ್ಮ. ರಾಹುಲ್ ಮತ್ತೆ ಅವ್ರ ಕುಟುಂಬದವರು ನಿನ್ ಜೊತೆ ಹೇಗೆಲ್ಲ ನಡ್ಕೊಂಡಿದಾರೋ ಅದಕ್ಕೆ ಅವರು ಅನ್ಭವಿಸ್ಲೇಬೇಕಾಗತ್ತೆ. ನೀನು ನಮ್ ಜೊತೆ ನಮ್ ರೆಸ್ಟೋರೆಂಟಲ್ಲಿ ಕೈ ಜೋಡ್ಸು. ನಮ್ ರೆಸ್ಟೋರೆಂಟ್ ಚೆನ್ನಾಗ್ ನಡೆದ್ರೆ ಆಗ ನಾವು ಇಂಡಿಪೆಂಡೆಂಟ್ ಆಗಿ ಬದುಕ್ಬೋದು. ಆಕಾಂಕ್ಷ ಕೂಡ ತನ್ನ ತಾಯಿಯ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋಕ್ ಶುರು ಮಾಡಿದ್ಲು. ರೆಸ್ಟೋರೆಂಟ್ಗೆ ತುಂಬಾ ಕಮ್ಮಿ ಜನ ಬರ್ತಾ ಇದ್ರು. ಒಂದು ದಿನ ಆಕಾಂಕ್ಷ ತನ್ನ ಮೇಲೆ ಮತ್ತೆ ತನ್ನ ಕುಟುಂಬದಲ್ಲಿ ನಡೆದಂತ ಘಟನೆಗಳನ್ನ ಬರೆದು ಒಂದು ಆರ್ಟಿಕಲ್ ಮಾಡಿ ಒಂದು ನ್ಯೂಸ್ ಪೇಪರ್ ಇಮೇಲ್ ಐಡಿಗೆ ಕಳಿಸ್ತಾಳೆ. ಆಕಾಂಕ್ಷ ಆ ಆರ್ಟಿಕಲ್ನ ಹೆಣ್ಮಕ್ಳನ್ನ ಜಾಗೃತಗೊಳಿಸೋದಕ್ಕೋಸ್ಕರ ಬರ್ದಿರ್ತಾಳೆ. ಮತ್ತೆ ಅದರಲ್ಲಿ ಅವಳು ಹೇಳಿರ್ತಾಳೆ, ಹೆಣ್ಮಕ್ಳು ಮದ್ವೆ ಆಗೋಕ್ ಮುಂಚೆ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳೋದು ತುಂಬಾ ಮುಖ್ಯ ಅಂತ. ಆ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಆಗತ್ತೆ. ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ. ಸಹಾನುಭೂತಿ ತೋರ್ಸೋದಕ್ಕೋಸ್ಕರ ಆಕಾಂಕ್ಷ ತಾಯಿಯ ರೆಸ್ಟೋರೆಂಟ್ಗೆ ಜನಗಳು ತುಂಬಾ ಬರ್ತಾ ಇದ್ರು. ಆ ಆರ್ಟಿಕಲ್ ಮೂಲಕ ರೆಸ್ಟೋರೆಂಟ್ಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ತು. ತುಂಬಾ ಜನ ಟೂರಿಸ್ಟ್ ಆ ರೆಸ್ಟೋರೆಂಟ್ಗೆ ಬರ್ತಾ ಇದ್ರು. ಅದರಿಂದ ಅವ್ರಿಗೆ ಒಳ್ಳೆ ಸಂಪಾದನೆ ಕೂಡ ಆಗ್ತಿತ್ತು. ಇನ್ನೊಂದ್ ಕಡೆ ರಾಹುಲ್ ತುಂಬಾ ವರದಕ್ಷಿಣೆ ತಗೊಂಡು 2ನೇ ಮದ್ವೆ ಮಾಡ್ಕೊಂಡಿದ್ದ. ಆಮೇಲೆ ಅವನು 2ನೇ ಹೆಂಡತಿನ ಕೂಡ ಆಕಾಂಕ್ಷನ ಹೇಗ್ ಬಿಟ್ನೋ ಅದೇ ತರ ಬಿಡೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಆದ್ರೆ ರಾಹುಲ್ 2ನೇ ಹೆಂಡತಿ ಮನೆಯವರು ರಾಹುಲ್ ಮೇಲೆ ವರದಕ್ಷಿಣೆ ತಗೊಂಡಿರೋದಕ್ಕೆ ಕೇಸ್ ಹಾಕ್ತಾರೆ. ಒಂದ್ ದಿನ ರಾಹುಲ್ ಆಕಾಂಕ್ಷ ರೆಸ್ಟೋರೆಂಟ್ಗೆ ಬರ್ತಾನೆ. ಆಕಾಂಕ್ಷ, ನನ್ನ ಕ್ಷಮಿಸ್ಬಿಡು. ನಾನ್ ನಿನ್ನ ಹತ್ರ ತುಂಬಾ ಕೆಡ್ದಾಗ ನಡ್ಕೊಂಡೆ. ನನ್ನ ಇನ್ನೊಂದ್ ಹೆಂಡತಿ ನನ್ನ ಮೇಲೆ ಡೌರಿ ಕೇಸನ್ನ ಹಾಕಿದ್ದಾಳೆ. ಅವಳು ನನ್ನ ಕುಟುಂಬದವ್ರ ಮೇಲೆ ತುಂಬಾ ಆರೋಪನ ಮಾಡಿದಾಳೆ. ನೀನ್ ನನ್ನ ಪರವಾಗಿ ಮಾತಾಡು, ಆಗ ನಾನು ಈ ಕೇಸ್ನ ಗೆಲ್ತೀನಿ. ನಾನ್ ನಿನ್ಗೆ ಮಾತು ಕೊಡ್ತೀನಿ, ನಾನೇನಾದ್ರೂ ಈ ಕೇಸ್ನ ಗೆದ್ರೆ ನಾನ್ ನಿನ್ನ ಮನೆಗ್ ವಾಪಸ್ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಯಾವತ್ತೂ ನಿನ್ನ ಕಳ್ಸೋದಿಲ್ಲ. ಈಗ ನಾನು ನಿನ್ಮೇಲೆ ಡಿಪೆಂಡ್ ಆಗಿಲ್ಲ. ನನ್ ಕಾಲ್ ಮೇಲೆ ನಾನ್ ನಿಂತಿದ್ದೀನಿ. ನಿನ್ನಂತ ದುರಾಸೆ ಜನಗಳಿಗೆ ನೀವ್ ಮಾಡಿರೋ ಕರ್ಮದ ಫಲ ಅನ್ಭವಿಸ್ಲೇಬೇಕು. ನಾನು ಖಂಡಿತ ಸಾಕ್ಷಿ ಹೇಳೋದಿಲ್ಲ.
ರಾಹುಲ್ ಮತ್ತೆ ಅವನ ಕುಟುಂಬದವ್ರಿಗೆ ವರದಕ್ಷಿಣೆ ತಗೊಂಡಿದ್ರ ಮೇಲೆ ಜೈಲ್ ಶಿಕ್ಷೆ ಆಯ್ತು. ಇನ್ನೊಂದ್ ಕಡೆ ಆಕಾಂಕ್ಷ ಮತ್ತೆ ಅವಳ ತಾಯಿ ಅವ್ರ ಬಿಸ್ನೆಸ್ ನ ದೊಡ್ಡದ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅವರು ಸಿಟಿನಲ್ಲಿ ಇನ್ನು 2 ಕಡೆ ತಮ್ಮ ರೆಸ್ಟೋರೆಂಟ್ ನ ಓಪನ್ ಮಾಡ್ತಾರೆ ಮತ್ತೆ ಅದ್ರಲ್ಲಿ ಹೆಣ್ಮಕ್ಳನ್ನೇ ಕೆಲ್ಸಕ್ಕಿಟ್ಕೋತಾರೆ. ಆಕಾಂಕ್ಷ ಮತ್ತೆ ಅವಳ ತಾಯಿ ಅವ್ರ ಊರಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಪ್ರೇರಣೆ ಆಗಿರ್ತಾರೆ. ಸ್ನೇಹಿತರೆ, ಈ ಕತೆಯ ಉದ್ದೇಶ ಒಂದೇ, ಹೆಣ್ಮಕ್ಳು ಮದ್ವೆಗ್ ಮುಂಚೆ ತಮ್ಮ ಕಾಲ್ ಮೇಲ್ ತಾವು ನಿಂತ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಭವಿಷ್ಯದಲ್ಲಿ ಎಂತಹ ಸಂದರ್ಭಗಳನ್ನ ಅವರು ಎದುರಿಸ್ಬೇಕಾಗತ್ತೋ ಗೊತ್ತಿರೋದಿಲ್ಲ. ತುಂಬಾ ದೂರದ ದೇಶದ ಕತೆ. ಒಂದ್ ಹಳ್ಳಿನಲ್ಲಿ ರಾಧಾರಾಣಿ ಅನ್ನೋ ಹೆಣ್ಮಕ್ಳು ತನ್ನ ಅನಾರೋಗ್ಯ ಅಮ್ಮನ್ ಜೊತೆ ವಾಸ ಮಾಡ್ತಿದ್ರು. ರಾಣಿ, ನಾನ್ ಹಾಲ್ ಕರಿತಾ ಇದ್ದೀನಿ, ನೀನು ಅಮ್ಮನ್ಗೆ ಔಷಧಿ ಕೊಡು, ಹಾಗೆ ಥರ್ಮಾಮೀಟರ್ ಇಂದ ಅವ್ರ ಜ್ವರನೂ ಚೆಕ್ ಮಾಡು. ರಾಣಿ ರಾಧನಕ್ಕಿಂತ ಚಿಕ್ಕೋಳು. ರಾಣಿಗೆ ಇದು ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಅವ್ರಕ್ಕ ಅವಳಿಗೆ ಯಾವ್ದೇ ವಿಷಯಕ್ಕೂ ಆರ್ಡರ್ ಮಾಡೋದು. ರಾಧಾ ನನ್ಗಿಂತ ದೊಡ್ಡೋಳು, ಅದಕ್ಕೆ ತುಂಬಾ ಕೊಬ್ಬ್ ಮಾಡ್ತಾಳೆ. ಎಲ್ಲಾ ಕೆಲ್ಸಕ್ಕೂ ನನ್ಗೆ ಆರ್ಡರ್ ಮಾಡ್ತಾಳೆ. ತಾನು ಹಾಲ್ ಕರಿಯೋ ನೆಪ ಮಾಡ್ಕೊಂಡು ಹೊರಗಡೆ ಕೂತ್ಕೊಂಡು ಎಲ್ಲಾ ಹುಡುಗರ್ನು ನೋಡ್ತಿರ್ತಾಳೆ. ಇಲ್ಲಿ ಇಷ್ಟೊಂದ್ ಔಷಧಿಗಳಿದೆ, ಗೊತ್ತಿಲ್ಲ ಯಾವ್ದ್ ಕೊಡೋದು ಅಂತ. ನಾನಿದನ್ನ ರಾಧಾನ ಕೇಳ್ಬೇಕಾ? ಇಲ್ಲ, ನಾನ್ ಕೇಳಲ್ಲ. ನಾನ್ ಯಾಕೆ ಅವಳನ್ನ ಕೇಳ್ಬೇಕು? ಈ ಗುಲಾಬಿ ಬಣ್ಣದ ಮಾತ್ರೆನ ಕೊಡ್ತೀನಿ. ಅಮ್ಮ ಇದನ್ನ ತುಂಬಾ ದಿನದಿಂದ ತಿಂದಿಲ್ಲ. ರಾಣಿ ತನ್ನ ತಾಯಿಗೆ ಗೊತ್ತಾಗ್ದೆ ತಪ್ಪು ಮಾತ್ರೆನ ಕೊಟ್ಬಿಡ್ತಾಳೆ. ಆ ಮಾತ್ರೆ ತಿಂದ ಕೂಡ್ಲೆ ಅಮ್ಮನ ಆರೋಗ್ಯ ಇನ್ನೂ ಹಾಳಾಗತ್ತೆ. ರಾಣಿಗೆ ಭಯ ಆಗತ್ತೆ. ರಾಧಾ, ಬೇಗ ಬಾ, ಅಮ್ಮನ್ಗೇನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಏನಾಯ್ತು? ನಾನು ಅಮ್ಮನ್ಗೆ ಈ ಮಾತ್ರೆ ಕೊಟ್ಟೆ, ಆಮೇಲೆ ಗೊತ್ತಿಲ್ಲ ಏನಾಯ್ತು ಅಂತ. ಅಯ್ಯೋ, ಇದೇನು? ಏನ್ ಮಾಡ್ಬಿಟ್ಟೆ ನೀನು? ಅಮ್ಮನ್ಗೆ ಯಾಕೆ ಈ ಮಾತ್ರೆ ಕೊಟ್ಟೆ? ನಾನ್ ಬೇಕು ಅಂತ ಮಾಡ್ಲಿಲ್ಲ ಇದನ್ನ. ಅಳ್ಬೇಡಿ ಮಕ್ಳ, ಬಹುಶಃ ನನ್ನ ಭಾಗ್ಯದಲ್ಲಿ ಇವತ್ತೇ ಕೊನೆ ದಿನ ಅಂತ ಬರ್ದಿರ್ಬೇಕು. ಪರವಾಗಿಲ್ಲ ಬಿಡಿ, ನನ್ನ ಕಾಯಿಲೆಯಿಂದ ನನಗೆ ಸಾಕಾಗ್ ಹೋಗಿದೆ. ಸಾಯೋಕ್ ಮುಂಚೆ ನಿಮ್ಮಿಬ್ಬರಿಗೂ ನಾನು ಏನೋ ಕೊಡ್ಬೇಕು ಅಂತಿದ್ದೀನಿ. ಅಮ್ಮ ಒಂದು ಬಾಕ್ಸ್ ಅನ್ನ ತೆಗೆದು ರಾಧಾರಾಣಿಗೆ ಕೊಟ್ಟು ಸತ್ ಹೋಗ್ತಾರೆ. ಇಲ್ಲಮ್ಮ, ನೀವು ನಮ್ಮನ್ನ ಬಿಟ್ಟು ಹೋಗ್ಬಾರ್ದು. ನನ್ನನ್ನ ಕ್ಷಮಿಸ್ಬಿಡು ಅಮ್ಮ, ನಾನ್ ನಿಮ್ಗೆ ತಪ್ಪು ಔಷಧಿ ಕೊಟ್ಟೆ. ಅಮ್ಮ, ವಾಪಸ್ ಬಾ ಅಮ್ಮ, ವಾಪಸ್ ಬಾ. ನಾವೀಗ ಹೇಗ್ ಬದುಕೋದು ಅಮ್ಮ? ಅಕ್ಕ ತಂಗಿಯರಿಬ್ರು ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡ್ತಾರೆ. ಅದ್ರೊಳಗಡೆ 2 ಗಂಟು ಮತ್ತೆ ಒಂದು ಲೆಟರ್ ಇತ್ತು. ರಾಧಾ ಲೆಟರ್ ಅನ್ನ ಓದ್ತಾಳೆ. ನನ್ನ ಮುದ್ದಿನ ಮಕ್ಕಳೇ, ನೀವೀಗ ಮದ್ವೆ ಮಾಡ್ಕೊಳ್ಳೋ ವಯಸ್ಸಿಗೆ ಬಂದಿದ್ದೀರಾ. ಆದ್ರೆ ನಾನ್ ಹೋದ್ಮೇಲೆ ನಿಮ್ಗೆ ಒಳ್ಳೆ ಹುಡ್ಗನ ಹುಡ್ಕೋಂತವ್ರು ಯಾರೂ ಇಲ್ಲ. ಈ ಬಾಕ್ಸ್ ನಲ್ಲಿ 2 ಗಂಟುಗಳಿವೆ, ಅದ್ರಲ್ಲಿ ವಜ್ರ ಇದೆ. ಆ ವಜ್ರನ ತಗೊಂಡು ಯಾತ್ರೆಗೆ ಹೊರಡಿ. ಯಾಕಂದ್ರೆ ನೀವಿಬ್ರು ತುಂಬಾ ಸುಂದರವಾಗಿದ್ದೀರಾ. ಆದ ಕಾರಣ ತುಂಬಾ ಜನ ನಿಮ್ ಮುಂದೆ ಮದ್ವೆ ಪ್ರಸ್ತಾಪ ಇಡ್ತಾರೆ. ಆದ್ರೆ ಯಾವ್ದೇ ಕಾರಣಕ್ಕೂ ಅವರ ಸುಂದರತೆಯನ್ನ ನೋಡಿ ಅವರನ್ನ ಮದ್ವೆ ಮಾಡ್ಕೋಬೇಡಿ. ಮದ್ವೆ ಯಾರನ್ ಮಾಡ್ಕೋಬೇಕು ಅಂದ್ರೆ 1ರ ಬದ್ಲಿಗೆ 4 ವಜ್ರ ತಂದ್ಕೊಡೋ ಅಂತವ್ರನ್ನ ಮಾಡ್ಕೊಳ್ಳಿ. ರಾಧಾ ಮತ್ತೆ ರಾಣಿ ವಜ್ರನ ತಗೊಂಡು ಯಾತ್ರೆಗೆ ಹೊರಡ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಒಬ್ಬ ಹುಡ್ಗ ರಾಧನ್ ಹತ್ರ ಬಂದು ಹೇಳ್ತಾನೆ, ಏ ಸುಂದ್ರಿ, ನನ್ನ ಹೆಸರು ಪೀಟರ್, ನನ್ನನ್ನ ಮದುವೆ ಆಗ್ತೀಯಾ? ರಾಧಾ ತನ್ನ ಗಂಟಿಂದ ಒಂದು ವಜ್ರನ ತೆಗೆದು ಆ ಹುಡುಗನ್ಗೆ ಕೊಡ್ತಾಳೆ. ಕೊಟ್ಟು ಹೇಳ್ತಾಳೆ, ಈ 1 ವಜ್ರದಿಂದ 4 ವಜ್ರನ ಮಾಡ್ಕೊಂಡು ನೀನು ಇಲ್ಲಿಗೆ ಮತ್ತೆ ಬಂದ್ರೆ ನಾನ್ ನಿನ್ನನ್ನ ಮದ್ವೆ ಮಾಡ್ಕೋತೀನಿ. ಸರಿ, ನಾನು ಪೂರ್ತಿ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ದೂರ ಮತ್ತೆ ಹೋಗ್ತಾರೆ. ಒಬ್ಬ ಕುದುರೆ ಸವಾರ ರಾಣಿ ಹತ್ರ ಬರ್ತಾನೆ. ಏ ಸುಂದರವಾದ ಹುಡುಗಿ, ನಿನ್ನ ರೂಪ ನನ್ನನ್ನು ಆಕರ್ಷಿಸಿದೆ. ನನ್ನನ್ನು ನೀನು ಮದ್ವೆ ಆಗ್ತೀಯಾ? ಹಾ, ಮಾಡ್ಕೋತೀನಿ. ಆದ್ರೆ ಒಂದು ಷರತ್ತಿದೆ. ನಾನ್ ನಿನ್ಗೆ 1 ವಜ್ರ ಕೊಡ್ತೀನಿ, ಅದ್ರ ಬದ್ಲಿಗೆ ನೀನು ನನಗೆ 4 ವಜ್ರನ ತಂದ್ಕೊಡ್ಬೇಕು. 4 ವಜ್ರ ಆದ್ಮೇಲೆ ಇದು ನನ್ನ ಮನೆ ಅಡ್ರೆಸ್ಸು, ತಗೊಳ್ಳಿ, ಅಲ್ಲಿಗ್ ಬಂದ್ಬಿಡಿ. ರಾಧಾ ಮತ್ತೆ ರಾಣಿ ಗಂಟಲ್ಲಿ 4 ವಜ್ರಗಳಿದ್ವು. ರಸ್ತೆನಲ್ಲಿ ನಡ್ಕೊಂಡ್ ಹೋಗುವಾಗ ಮದ್ವೆ ಪ್ರಸ್ತಾಪ ತಂದ ಹುಡುಗರ್ಗೆ ಅವ್ರ ಗಂಟಿಂದ ಒಂದೊಂದು ವಜ್ರನ ಕೊಟ್ರು. ಅವ್ರ ಗಂಟಲ್ಲಿದ್ದ ವಜ್ರ ಎಲ್ಲ ಮುಗ್ದು ಹೋದ್ಮೇಲೆ ಅವರು ವಾಪಸ್ ಮನೆಗ್ ಬಂದ್ರು. 3ನೇ ನಂಬರ್ ಅಲ್ಲಿ ಹುಡುಗ ಸಿಕ್ಕಿದ್ನಲ್ಲ, ಅವನು ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಅವನನ್ನ ನಾನು ಮದ್ವೆಗೆ ಹೂ ಅಂದಿದ್ರೆ ಚೆನ್ನಾಗಿರ್ತಿತ್ತು. ಈ ವಜ್ರದ ನೆಪದಲ್ಲಿ ನಾವ್ ಎಲ್ ಸಿಕ್ ಹಾಕೊಂಡಿದೀವಿ. ತಾಳ್ಮೆ ಇರ್ಲಿ ರಾಣಿ, ಅವಸರ ಪಡ್ಬೇಡ. ಅಮ್ಮ ಹೇಳಿರೋ ಮಾತಿನ ಮೇಲೆ ನಂಬಿಕೆ ಇರ್ಲಿ. ಅವ್ರು ಏನೇ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡಿರ್ತಾರೆ. 6 ತಿಂಗಳು ಕಳ್ದು ಹೋಗತ್ತೆ. ಆದ್ರೆ ರಾಧಾ ರಾಣಿ ಹತ್ರ
ಯಾವ್ದೇ ಹುಡ್ಗ ವಾಪಸ್ ಬರೋದಿಲ್ಲ. ಹೀಗೆ ನಾವ್ ಎಷ್ಟ್ ದಿನ ಅಂತ ಕಾಯ್ತಾ ಇರ್ಬೇಕು? ಹೀಗೆ ಇದ್ರೆ ನಮ್ ಮದ್ವೆ ವಯಸ್ಸು ಹೊರಟೋಗತ್ತೆ ಅಷ್ಟೇ. ಎಷ್ಟು ಒಳ್ಳೆ ಒಳ್ಳೆ ಹುಡುಗರು ಸಿಕ್ಕಿದ್ರು, ಆದ್ರೆ ಅಮ್ಮ ಯೋಜನೆಯಿಂದ ಎಲ್ರೂ ಕೈ ತಪ್ಪಿದ್ರು. ಹುಡುಗರು ಹೋದ್ರು, ವಜ್ರನೂ ಹೋಯ್ತು. ಯೋಚನೆ ಮಾಡ್ಬೇಡ ರಾಣಿ, ಖಂಡಿತ ಅಮ್ಮ ನಮ್ಮಿಬ್ರು ಬಗ್ಗೆ ಒಳ್ಳೆದನ್ನೇ ಯೋಚನೆ ಮಾಡಿರ್ತಾರೆ. ಇನ್ನು 6 ತಿಂಗಳಲ್ಲಿ ಯಾವ್ದೇ ಹುಡ್ಗ ವಾಪಸ್ ಬಂದಿಲ್ಲ ಅಂದ್ರೆ ಆಗ ನೀನು ಬೇಕು ಅಂತಂದ್ರೆ ಮದ್ವೆ ಮಾಡ್ಕೋಬಹುದು. ಕೆಲವು ವಾರಗಳ ನಂತರ ಪ್ರೀತಮ್ ಅನ್ನೋ ಒಬ್ಬ ಹುಡುಗ ವಾಪಸ್ ಬಂದ. ಅವನು ರಾಧಾನ ಇಷ್ಟಪಟ್ಟಿದ್ದ. ನಾನು ಆ ಡೈಮಂಡ್ ಅನ್ನ ಬಳಸಿ 4 ಡೈಮಂಡ್ ಅನ್ನ ಗಳಿಸಿದೀನಿ. ರಾಧನ ಮದ್ವೆ ಆಗೋಗತ್ತೆ. ನಿನ್ ಮದ್ವೆ ಅಂತೂ ಆಗೋಯ್ತು, ಆದ್ರೆ ನಾನ್ ಹೀಗೆ ಉಳ್ಕೊಂಡೆ. ನನ್ಗನ್ಸತ್ತೆ ನನ್ನ ಕರ್ಕೊಂಡು ಹೋಗೋಕೆ ಯಾರು ಬರಲ್ಲ. ಬರ್ತಾರೆ ರಾಣಿ, ಸ್ವಲ್ಪ ತಾಳ್ಮೆ ಇರ್ಲಿ. ಅಮ್ಮ, ನಿನ್ ಮೇಲೆಯಿಂದ ನೋಡ್ತಿದ್ಯಾ ಅಲ್ವಾ? ಆ ಈಶ್ವರ ಇಷ್ಟೊಂದು ಕ್ರೂರಿನ? ನಾನ್ ಯಾರಿಗೆಲ್ಲ ವಜ್ರ ಕೊಟ್ಟಿದ್ನೋ ಅವರಲ್ಲಿ ಒಬ್ರಾದ್ರೂ ಯಾಕೆ ವಾಪಸ್ ಬರ್ತಾ ಇಲ್ಲ? ಕೊನೆಗೆ ಒಂದಿನ ಜಯಂತ್ ಅನ್ನೋ ಒಬ್ಬ ಹುಡುಗ ಬರ್ತಾನೆ. ಅವನು ರಾಣಿನ ಇಷ್ಟಪಟ್ಟಿದ್ದ. ನೀನ್ ಕೊಟ್ಟ 1 ಡೈಮಂಡ್ ಅನ್ನ ಮಾರಿ ನನಗ್ ಸಿಕ್ಕ ದುಡ್ಡನ್ನ ನಾನು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದೆ. ಎಷ್ಟು ದುಡ್ಡು ಗಳಿಸ್ದೆ ಅಂದ್ರೆ ನಾನು 4 ಅಲ್ಲ, ಪೂರ್ತಿ 10 ಡೈಮಂಡ್ ಅನ್ನ ತಂದಿದ್ದೀನಿ. ನನಗನ್ನಿಸ್ತಿದೆ ನಿಮ್ಮ ಅಮ್ಮ ತುಂಬಾ ಬುದ್ಧಿವಂತೆ ಇರ್ಬೇಕು ಅಂತ. ಮನೆ ಹೇಗಿರ್ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಈ ರೀತಿ ರಾಣಿ ಮದ್ವೆ ಕೂಡ ಆಗೋಗತ್ತೆ. ನೋಡಿದ್ಯಾ ನನ್ನ ಮುದ್ದಿನ ತಂಗಿ? ಅಮ್ಮನ ಬುದ್ಧಿವಂತಿಕೆಯಿಂದಾಗಿ ನಮಗಿವತ್ತು ಇಷ್ಟು ಬುದ್ಧಿವಂತ ಹುಡುಗರು ಸಿಕ್ಕಿದ್ದಾರೆ. ಮತ್ತೆ ನಮ್ಮ ವಜ್ರಗಳು ವಾಪಸ್ ಬಂದ್ವು. ಸರಿಯಾಗಿ ಹೇಳ್ದೆ, ಇವತ್ತು ನನ್ಗೆ ಮನವರಿಕೆ ಆಯ್ತು. ತಾಳ್ಮೆಯಿಂದ ಇದ್ರೆ ಎಲ್ಲ ಒಳ್ಳೇದಾಗತ್ತೆ. ಒಂದು ಹಳ್ಳಿನಲ್ಲಿ ಸೋನಮ್ ಅನ್ನೋ ಹುಡುಗಿ ಹಾಸ್ಪಿಟಲ್ ಹೊರಗಡೆ ಕಡ್ಲೆಕಾಳು ಹುಸ್ಲಿ ಮಾರ್ತಾ ಇದ್ಲು. ಬಿಸಿ ಬಿಸಿ ಉಸ್ಲಿ ತಗೊಳ್ಳಿ, ಬಿಸಿ ಬಿಸಿ ಕಡ್ಲೆ ಉಸ್ಲಿ ತಗೊಳ್ಳಿ ನೀವು, ಬಿಸಿ ಬಿಸಿ ಕಡ್ಲೆ ಉಸ್ಲಿನ ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ನೋಕೆ ಆಸೆ ಪಡ್ತೀರಾ. ತಗೊಳ್ಳಿ ಬಿಸಿ ಬಿಸಿ ಕಡ್ಲೆ ಉಸ್ಲಿ. ಸೋನಮ್ ಉಸ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಹಾಸ್ಪಿಟಲಲ್ಲಿದ್ದ ಪೇಷಂಟ್ಗಳು ಒಂದ್ಸಲ ಹುಷಾರಾಗಿ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ಸೋನಮ್ ಉಸ್ಲಿನ ತಿಂದೇ ತಿಂತಾ ಇದ್ರು. ಹಾಸ್ಪಿಟಲ್ ಹೊರಗಡೆ ಪಿಂಕಿ ಅನ್ನೋ ಹೆಸರಿನ ಒಂದು ಹುಡುಗಿ ಹಪ್ಳ ಮಾರೋದಕ್ಕೆ ಬರ್ತಾ ಇದ್ಲು. ಪಿಂಕಿ ಹಪ್ಳ ತಿನ್ನೋರು ಜಾಸ್ತಿ ಜನ ಇರ್ಲಿಲ್ಲ, ಅದಕ್ಕೆ ಸೋನಮ್ನ ನೋಡಿದ್ರೆ ಹೊಟ್ಟೆ ಹುರ್ಕೋತಾ ಇದ್ಲು. ಬಿಸಿ ಬಿಸಿ ಉಸ್ಲಿ? ಹಾಳಾಗೋಗ್ಲಿ ಇವಳು ಉಸ್ಲಿ ಎಲ್ಲ. ಎಷ್ಟು ಹಳೆ ಕಡ್ಲೆ, ಹುಳ ಬಂದಿರೋ ಕಡ್ಲೆನ ತಂದು ಉಸ್ಲಿ ಮಾಡ್ತಾಳೋ ಈ ಸೋನಮ್ ಗೊತ್ತಿಲ್ಲ. ನನ್ನ ಉಸ್ಲಿ ನಿನ್ನ ವಾಸನೆ ಬರೋ ಹಪ್ಳಕ್ಕಿಂತ ಚೆನ್ನಾಗೇ ಇರತ್ತೆ. ನಿಜ ಹೇಳು, ಎಷ್ಟ್ ದಿನ ಆಯ್ತು ಸ್ನಾನ ಮಾಡಿ? ಸೋನಮ್ ಸಂಜೆ ವಾಪಸ್ ಮನೆಗ್ ಹೋಗಿ ವಯಸ್ಸಾಗಿರೋ ಅವ್ರಮ್ಮನ್ ಸೇವೆ ಕೂಡ ಮಾಡ್ತಾ ಇದ್ಲು. ಮತ್ತವ್ರಿಗೆ ಬೆಳಗ್ಗೆಯಿಂದ ನಡೆದಿದ್ ವಿಚಾರನೂ ಹೇಳ್ತಾ ಇದ್ಲು. ಅಮ್ಮ, ಇವತ್ತು ತುಂಬಾ ಒಬ್ಬ ಶ್ರೀಮಂತ ನನ್ಗೆ 100 ರೂಪಾಯಿ ಟಿಪ್ಸ್ ಕೂಡ ಕೊಟ್ಟ. ಹಾಗಂದ್ರೆ ಏನಮ್ಮ? ಯಾರಾದ್ರೂ ಖುಷಿಯಾಗಿ ಅವ್ರು ನಮಗೆ ದುಡ್ಡು ಕೊಡ್ತಾರಲ್ಲ, ಅದನ್ನೇ ಟಿಪ್ಸ್ ಅಂತ ಹೇಳೋದಮ್ಮ. ಮಗಳೇ, ಮದ್ವೆ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರೂ ಹುಡುಗನ್ನ ಹುಡುಕು. ನಾನೆದ್ದು ಹೊರಗಡೆ ಎಲ್ಲೂ ಹೋಗಕ್ಕೂ ಆಗಲ್ಲ. ಮೊದ್ಲು ನೀನು ಪೂರ್ತಿಯಾಗಿ ಹುಷಾರಾಗಮ್ಮ, ಆಮೇಲೆ ನಾನ್ ಮದ್ವೆ ಆಗ್ತೀನಿ. ಸೋನಮ್ ಅಮ್ಮನ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಹೋಯ್ತು. ಒಂದಿನ ಅವ್ರಮ್ಮನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕಾಗ್ ಬಂತು. ಪಿಂಕಿ ಇದನ್ನ ನೋಡಿ ತುಂಬಾ ಖುಷಿಪಟ್ಲು. ಸೋನಮ್ ಅಮ್ಮ ಹಾಸ್ಪಿಟಲಲ್ಲಿದ್ದಾರೆ. ಇವತ್ತವಳು ಉಸ್ಲಿ ಮಾರೋದಕ್ಕೆ ಬರೋದಿಲ್ಲ. ಅವಳು ಬರೋ ಹೊತ್ತಿಗೆ ಹುಸ್ಲಿ ವ್ಯಾಪಾರನ ನಾನೇ ಶುರು ಮಾಡ್ಬಿಡ್ತೀನಿ. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನಗ್ ಸಿಗಲ್ಲ. ಪಿಂಕಿ ಹಪ್ಳ ಮಾರೋದನ್ನ ಬಿಟ್ಬಿಟ್ಲು. ಉಸ್ಲಿ ಮಾರೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಪಿಂಕಿ ಮಾಡಿರೋ ಉಸ್ಲಿ ರುಚಿ ಜನಗಳಿಗೆ ಇಷ್ಟ ಆಗ್ಲಿಲ್ಲ. ಅವಳು ಮಾರ್ತಾ ಇದ್ದ ಹಪ್ಳದ ತರನೇ ಉಸ್ಲಿ ಕೂಡ ತುಂಬಾ ಕಮ್ಮಿ ವ್ಯಾಪಾರ ಆಯ್ತು. ಈ ಕಡೆ ಸೋನಮ್ ತಾಯಿ ಆರೋಗ್ಯ ಸರಿ ಹೋಯ್ತು. ಸೋನಮ್ ಮತ್ತೆ ಉಸ್ಲಿ ಮಾರೋದಕ್ಕೆ ಬಂದ್ಲು. ಸೋನಮ್ ವಾಪಸ್ ಬಂದ ಕೂಡ್ಲೆ ಉಸ್ಲಿ ತಿನ್ನೋದಕ್ಕೆ ತುಂಬಾ ಜನ ಗುಂಪು ಕಟ್ಟಿದ್ರು. ನಾನ್ ಉಸ್ಲಿ ಮಾರಿದ್ರೆ ಅದ್ ಯಾರಿಗೂ ಇಷ್ಟ ಆಗ್ಲಿಲ್ಲ. ಆದ್ರೆ ಈ ಹಾಳಾಗಿರೋ ಕಡ್ಲೆಕಾಳು ಉಸ್ಲಿ ನೋಡು, ಎಲ್ರೂ ಜನ ಹೇಗ್ ತಿಂತಾ ಇದಾರೆ ಅಂತ. ಇವಳಿಗೆ ಮತ್ತೆ ಈ ವ್ಯಾಪಾರ ಮಾಡೋರ್ಗೆ ಏನಾದ್ರೂ ಬುದ್ಧಿ ಕಲಿಸ್ಲೇಬೇಕು. ಪಿಂಕಿ ಕದ್ದು ಮುಚ್ಚಿ ಸೋನಮ್ ಮೇಲೆ ಒಂದು ಕಣ್ಣಿಡ್ತಾ ಇದ್ಲು. ಒಂದಿನ ಸೋನಮ್ ತನ್ನ ಬುಟ್ಟಿನ ಹೊರಗಡೆನೆ ಇಟ್ಟು ಬಾತ್ರೂಮ್ಗೆ ಅಂತ ಹೋದಾಗ
ಆಗ ಪಿಂಕಿ ಆ ಬುಟ್ಟಿನಲ್ಲಿ ಕಡ್ತಾ ಬರೋ ಪುಡಿನ ಮಿಕ್ಸ್ ಮಾಡ್ಬಿಟ್ಲು. ಅವತ್ತು ಸಂಜೆ ಯಾರೇ ಆ ಉಸ್ಲಿನ ತಿಂದ್ರು ಕಡ್ತದಿಂದ ತಲೆ ಕೆಟ್ಟ ಹೋಯ್ತವ್ರಿಗೆ. ಈ ಹುಡುಗಿ ಹತ್ರ ಉಸ್ಲಿ ತಗೊಂಡ್ ತಿಂದಿದ್ದಕ್ಕೆ ಮೈಯೆಲ್ಲ ನೆವೆ ಆಗ್ತಿದೆ. ಜನಗಳು ಸೋನಂನ ಹಾಸ್ಪಿಟಲ್ ಹೊರಗಡೆಯಿಂದ ಓಡಿಸ್ಬಿಡ್ತಾರೆ. ಪಿಂಕಿ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾಳೆ. ಇವಾಗ ಬಂತು ಮಜಾ. ಸೋನಂ ವೀರ್ಪುರ್ಗ್ ಹೋಗೋ ದಾರಿನಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಈಗ ನಾನು ನನ್ನಮ್ಮನ ಆರೋಗ್ಯನ ಹೇಗ್ ನೋಡ್ಕೊಳ್ಳಿ? ಸೋನಂ ಹತ್ರ ಒಂದಜ್ಜಿ ಊಟ ಕೇಳ್ಕೊಂಡು ಬರ್ತಾಳೆ. ಮಗಳೇ, ನಿನ್ನ ಬುಟ್ಟಿಯಿಂದ ಒಂದಷ್ಟು ಉಸ್ಲಿ ನನಗ್ ಕೊಡಮ್ಮ, ತುಂಬಾನೇ ಹಸುವಾಗ್ತಿದೆ. ಅಮ್ಮ, ಈ ಉಸ್ಲಿನ ತಿನ್ಬೇಡಿ, ಇದ್ರಲ್ಲಿ ಯಾರೋ ಏನೋ ಬೆರೆಸಿದ್ದಾರೆ. ನನ್ ಹತ್ರ 100 ರೂಪಾಯಿ ಇದೆ, ಬೇಕು ಅಂದ್ರೆ ಅದನ್ ತಗೊಂಡ್ ಹೋಗಿ, ಎಲ್ಲಾದ್ರೂ ಊಟನ ಕೊಂಡ್ಕೊಂಡ್ ತಿನ್ನೋರಂತೆ. ಸೋನಂ ಆ ಅಜ್ಜಿಗೆ ತನ್ನ ಹತ್ರ ಇದ್ದ 100 ರೂಪಾಯಿ ಕೊಡ್ತಾಳೆ. ಆ ವಯಸ್ಸಾದ ಅಜ್ಜಿ ಆ ಉಸ್ಲಿಗೆ ತನ್ನ ಕೈಯಿಂದ ಆಶೀರ್ವಾದ ಮಾಡ್ತಾಳೆ. ಕೈಯಿಂದ ಬೆಳಕು ಹೊರಗ್ ಬರುತ್ತೆ, ಮತ್ತ ಅಜ್ಜಿ ಅಲ್ಲಿಂದ ಹೊರಟೋಗ್ತಾಳೆ. ಸೋನಂ ಆ ಕಡತದ ಉಸ್ಲಿನ ತಗೊಂಡು ಮನೆಗ್ ಬರ್ತಾಳೆ. ಬೆಳಿಗ್ಗೆಯಿಂದ ನಡೆದ ಎಲ್ಲಾ ವಿಷಯನೂ ಅವಳ ಅಮ್ಮನ ಹತ್ರ ಹೇಳ್ತಾಳೆ. ಕೊಡು, 1 ಚಮಚ ಉಸ್ಲಿನ ನಾನ್ ತಿನ್ ನೋಡ್ತೀನಿ, ಆಗ ಗೊತ್ತಾಗೋಗುತ್ತೆ ಇದರಿಂದ ಕಡ್ತ ಆಗತ್ತೋ ಇಲ್ವೋ ಅನ್ನೋದು. ಸೋನಂ ಅಮ್ಮ 1 ಚಮಚ ಉಸ್ಲಿನ ತಿಂತಾರೆ. ಉಸ್ಲಿ ತಿಂದ ಕೂಡ್ಲೆ ಸೋನಂ ಅಮ್ಮ ಪೂರ್ತಿಯಾಗಿ ಹುಷಾರಾಗಿ ಹೋಗ್ತಾರೆ. ಮಗಳೇ, ನನ್ನ ಆರೋಗ್ಯ ತುಂಬಾ ಸುಧಾರಿಸಿದೆ ಅನ್ನಿಸ್ತಿದೆ, ಮತ್ತೆ ನನಗೆಲ್ಲೂ ಕೂಡ ಕಡ್ತ ಆಗ್ತಾ ಇಲ್ಲ. ನನಗನ್ಸತ್ತೆ ನಿನಗೆ ಎಲ್ಲೋ ಖಂಡಿತ ತಪ್ಪು ತಿಳುವಳಿಕೆ ಆಗಿದೆ ಅಂತ. ನೀನು ಇದೇ ಉಸ್ಲಿನ ನಾಳೆ ತಗೊಂಡ್ ಹೋಗಿ ಮಾರ್ಕೊಂಡ್ ಬಾ. ಸೋನಂ ಮಾರನೇ ದಿನ ಆ ಉಸ್ಲಿನ ತಗೊಂಡು ಹಾಸ್ಪಿಟಲ್ ಹೊರಭಾಗಕ್ ಬರ್ತಾಳೆ. ಹಾಸ್ಪಿಟಲ್ ಹೊರಗಡೆ ಎಲ್ಲರಿಗೂ ಗೊತ್ತಾಗತ್ತೆ ಯಾವ್ದೋ ಹುಡುಗಿ ಜಾದೂ ಉಸ್ಲಿನ ಮಾರ್ತಿದ್ದಾಳೆ ಅನ್ನೋದು. ಆ ಉಸ್ಲಿನ ತಿಂದ್ರೆ ಏನೇ ಕಾಯಿಲೆ ಇದ್ರೂ ಅದು ಸರಿ ಹೋಗುತ್ತೆ ಅಂತ. ಸೋನಂ ಹತ್ರ ಆರೋಗ್ಯ ಸರಿ ಇಲ್ದೇ ಇರೋರು ತುಂಬಾ ಜನ ಬರ್ತಾರೆ. ಜನಗಳು ಅವಳಿಗೆ 2 ಪಟ್ಟು 3 ಪಟ್ಟು ಜಾಸ್ತಿ ಹಣ ಕೊಟ್ಟು ಆ ಉಸ್ಲಿನ ತಿಂದು ಆಮೇಲೆ ಎಲ್ರೂ ಆರೋಗ್ಯನ ಸರಿ ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ಪಿಂಕಿಗೂ ಕೂಡ ಈ ವಿಷಯ ಗೊತ್ತಾಯ್ತು. ಚಮತ್ಕಾರದ ಉಸ್ಲಿ, ಇದೇನ್ ಹುಚ್ಚುತನ, ನಾನು ಸ್ವಲ್ಪ ತಿಂದು ನೋಡ್ತೀನಿರು. ಪಿಂಕಿ ಕೂಡ ಸೋನಂ ಹತ್ರ ಉಸ್ಲಿನ ಕೊಂಡ್ಕೋತಾಳೆ. ಅವಳು ಯಾವಾಗ ಆ ಉಸ್ಲಿ ತಿಂತಾಳೋ ಆಗ ಅವಳಿಗೆ ಕಡ್ತ ಶುರುವಾಗತ್ತೆ. ಅಯ್ಯೋ ಅಮ್ಮ, ಇದೇನಾಗ್ತಿದೆ? ಅಯ್ಯೋ, ಎಲ್ಲಾ ಕಡೆ ಕಡಿತಾ ಇದೆ. ಅಯ್ಯೋ, ನಾನ್ ಸತ್ತೆ. ಅಯ್ಯೋ ದೇವ್ರೇ, ನಾನ್ ಸತ್ತೆ. ಎಲ್ಲಾ ಕಡೆ ಕಡಿತಾ ಇದೆಯಲ್ಲ. ಸೋನಂ ನೋಡ್ತಾಳೆ, ವಯಸ್ಸಾದ ಅಜ್ಜಿ ಯಾರಿಗೆ 100 ರೂಪಾಯಿ ಕೊಟ್ಟಿದ್ಲೋ ಅವರು ದೂರದಲ್ಲಿ ನಿಂತ್ಕೊಂಡು ನಗ್ತಿರ್ತಾರೆ. ಸೋನಂಗೆ ಅರ್ಥ ಆಯ್ತು, ಆ ಚಮತ್ಕಾರದ ಉಸ್ಲಿ ಅದೇ ವಯಸ್ಸಾದ ಅಜ್ಜಿಯ ಚಮತ್ಕಾರ ಅನ್ನೋದು. ವಯಸ್ಸಾದ ಅಜ್ಜಿ ಪಿಂಕಿ ಹತ್ರ ಹೋಗಿ ಅವಳಿಗೆ ಹೇಳ್ತಾರೆ, ಏನು ಇವಾಗ್ಲೂ ನೀನು ಬೇರೆಯವರ ವಸ್ತುಗಳಿಗೆ ಅಂಥದಿಂಥದ್ದು ಮಿಶ್ರಣ ಮಾಡೋದಿಲ್ಲ ತಾನೇ? ಮಾಡಲ್ಲ ಅಂತ ಮಾತ್ ಕೊಟ್ರೆ ಆಗ ಈ ಕಡ್ತನ ನಾನು ನಿಲ್ಲಿಸ್ತೀನಿ. ಆದಷ್ಟು ಬೇಗ ನನ್ನ ಈ ಕಡ್ತನ ನಿಲ್ಸಿ. ನಾನು ಮಾತ್ ಕೊಡ್ತೀನಿ, ಇನ್ ಮುಂದೆ ಇಂಥ ಕೆಲ್ಸ ಎಲ್ಲ ನಾನು ಮಾಡೋದಿಲ್ಲ. ಆ ಅಜ್ಜಿ ಪಿಂಕಿನ ಸರಿ ಮಾಡ್ತಾರೆ, ಮತ್ತಲ್ಲಿಂದ ಮಾಯ ಆಗಿ ಹೋಗ್ತಾರೆ.